ದರ್ಶನ್ ಗ್ಯಾಂಗ್ನ ಮತ್ತೊಂದು ಕ್ರೌರ್ಯ ಈಗ ಬೆಳಕಿಗೆ ಬರ್ತಾ ಇದೆ. ಟೈಮ್ ಕೆಟ್ಟರೆ ಒಂದೊಂದಾಗ ಕಷ್ಟಗಳು ಬರ್ತವೆ ಅಂತಾರಲ್ಲ, ಆ ರೀತಿ ಆಗ್ತಾ ಇದೆ. ದರ್ಶನ್ ಗ್ಯಾಂಗ್ನಿಂದ ಪೊಲೀಸ್ ಪೇದೆ ಮೇಲೆ ಹಲ್ಲೆ ನಡೆಸಿದಂತಹ ಪ್ರಕರಣ ಇದು. ತುಂಬಾ ಹಳೇದೇನಲ್ಲ ಇದು, ಕಳೆದ ಚುನಾವಣೆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥದ್ದು. ದರ್ಶನ್ ಗ್ಯಾಂಗ್ನಿಂದ ಪೊಲೀಸ್ ಪೇದೆಯ ಮೇಲೆ ಹಲ್ಲೆ ಆಗಿತ್ತಂತೆ. ಅದು ಮದ್ದೂರು ಶಾಸಕರ ಮನೆಯಲ್ಲೇ ನಡೆದಿತ್ತಂತೆ ಹಲ್ಲೆ. ಮದ್ದೂರು ಕ್ಷೇತ್ರದಲ್ಲಿ ದರ್ಶನ್ ಸ್ಟಾರ್ ಚಂದ್ರು ಪರ ಎಲೆಕ್ಷನ್ ಪ್ರಚಾರ ಮಾಡ್ತಾ ಇದ್ರಲ್ಲ, ಆ ಟೈಮಲ್ಲಿ ನಡೆದಿರೋ ಕಿರಿಕಿದು. ಗನ್ಮ್ಯಾನ್ ನಾಗೇಶ್ ಜೊತೆ ದರ್ಶನ್ ಪಟಾಲಂ ಗಲಾಟೆಯನ್ನು ಮಾಡಿಕೊಂಡಿತ್ತು. ಶಾಸಕ ಉದಯ್ ಗನ್ಮ್ಯಾನ್ ಆಗಿದ್ದ DAR ಪೇದೆ ನಾಗೇಶ್ ಭದ್ರತೆ ವಿಚಾರದಲ್ಲಿ ಲಕ್ಷ್ಮಣ್, ನಾಗರಾಜು ಹಾಗೂ ಇತರರು ಸೇರ್ಕೊಂಡು ಹಲ್ಲೆ ಮಾಡಿದ್ರು. ಇದಾದ ಬಳಿಕ ಉದಯ್ ಗನ್ಮ್ಯಾನ್ ಹುದ್ದೆಯನ್ನು ನಾಗೇಶ್ ಅವರು ತೊರೆದು ಈ ಕೆಲಸನೇ ಬೇಡ ಅಂತ ಬಿಟ್ಟೊಟ್ಟೋಗಿದ್ರು. ಯಾವಾಗ ಅಂತಂದರೆ, ಈಗ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ಏನು ಸ್ಟಾರ್ ಚಂದ್ರು ಅವರು ಸ್ಪರ್ಧೆ ಮಾಡಿದ್ರು. ನಿಮಗೆಲ್ಲ ಗೊತ್ತೇ ಇದೆ, ದರ್ಶನ್ ಸ್ಟಾರ್ ಚಂದ್ರು ಪರ ಪ್ರಚಾರವನ್ನು ನಡೆಸಿದರು. ಆಗ ಮದ್ದೂರು ಶಾಸಕರ ಮನೆಯಲ್ಲಿ ನಡೆದಿದ್ದಂತಹ ಕಿರಿಕ್, ಮದ್ದೂರು ಶಾಸಕ ಉದಯ್ ಅವರ ಗನ್ಮ್ಯಾನ್ ನಾಗೇಶ್ ಅಂತ, ಆ ನಾಗೇಶ್ ಅನ್ನೋ ವ್ಯಕ್ತಿಯ ಮೇಲೆ ಏನೋ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣದಾಗಿ ಕಿರಿಕ್ ಶುರುವಾಗಿ ಈ ಪಟಾಲಂ ಏನಿದೆ, ದರ್ಶನ್ ಪಟಾಲಂ, ಅದರಲ್ಲಿ ಲಕ್ಷ್ಮಣ್, ನಾಗರಾಜು ಮತ್ತು ಇತರರು ಸೇರಿಕೊಂಡು ಆ ಪೊಲೀಸ್ ಪೇದೆಯ ಮೇಲೆ ಹಲ್ಲೆ ಆಗಿತ್ತು. ಅಂದರೆ ಗನ್ಮ್ಯಾನ್ ಮೇಲೆ ಹಲ್ಲೆ ಆಗಿತ್ತು. ಬಟ್ ಆವಾಗ ಎಲೆಕ್ಷನ್ ಟೈಮು, ಮತ್ತು ಅಲ್ಲಲ್ಲೇ ಮುಚ್ಚಾಕಿದ್ದಾರೆ, ಇದನ್ನು ದೊಡ್ಡದಾಗಕ್ಕೆ ಬಿಟ್ಟಿಲ್ಲ. ಅಂದರೆ ಯಾಕಿದನ್ನು ಹೇಳ್ತೀವಿ ಅಂತಂದರೆ, ಹಿ ಈಸ್ ಅ ಹ್ಯಾಬಿಚುಯಲ್ ಅಫೆಂಡರ್. ಪದೇ ಪದೇ ತಪ್ಪುಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಹ್ಯಾಬಿಚುಯಲ್ ಅಫೆಂಡರ್ ಅಂತ ಕರೀತಾರೆ. ದರ್ಶನ್ದು ಕೂಡ ಅದೇನೆ. 2012ರಲ್ಲಿ ನಡೆದಂತಹ ತನ್ನ ಪತ್ನಿಯ ಮೇಲೆ ನಡೆದಂತಹ ಹಲ್ಲೆಯಾದ ನಂತರ ದರ್ಶನ್ ಒಂದಲ್ಲ ಒಂದು ರೀತಿ ಇಂಥ ವಿಚಾರಗಳಲ್ಲೇ ಸುದ್ದಿಯಲ್ಲಿ ಇರ್ತಾ ಇದ್ರು. ಉಮಾಪತಿ ಗೌಡ ಮೇಲೆ ಜೊತೆ ಗಲಾಟೆ ಮಾಡಿಕೊಂಡಿದ್ದು, ಅಥವಾ ಶೂಟಿಂಗ್ ಸೆಟ್ನಲ್ಲಿ ಲೈಟ್ ಬಾಯ್ ಮೇಲೆ ಗಲಾಟೆ ಮಾಡಿಕೊಂಡಿದ್ದು ನಡೀತಾನೆ ಇತ್ತು. ಶಾಸಕ ಉದಯ್ ಗನ್ಮ್ಯಾನ್ ಆಗಿದ್ದ DAR ಪೇದೆ ನಾಗೇಶ್ ಭದ್ರತೆಯ ವಿಚಾರದಲ್ಲಿ ಲಕ್ಷ್ಮಣ್ ಮತ್ತು ನಾಗರಾಜು ಎಲ್ಲ ಸೇರಿಕೊಂಡು ಹಲ್ಲೆ ಮಾಡ್ತಾರೆ. ಪೊಲೀಸರು ನಮ್ಮನ್ನ ಏನೂ ಮಾಡೋದಕ್ಕಾಗಲ್ಲ ಅಂತ ಏನೋ ಹಲ್ಲೆ ಮಾಡಿದ್ರಂತೆ. ಇದಾದ ಬಳಿಕ ಉದಯ್ ಗನ್ಮ್ಯಾನ್ ಹುದ್ದೆ ಏನಿತ್ತು ಅದನ್ನ ನಾಗೇಶ್ ಬಿಟ್ಟಿದ್ರು, ಮನಸ್ಸಿಗೆ ಬೇಜಾರಾಗಿ. ಇದು ನಡೆದಿರ್ತಕ್ಕಂಥ ಘಟನೆ, ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಗಲಾಟೆ. ಇವರ ಟೀಮ್ ಏನಿದೆ, ದರ್ಶನ್ ಅಂಡ್ ಟೀಮ್, ಇವರು ಯಾವುದಕ್ಕೂ ಕೇರ್ ಮಾಡಿದವರಲ್ಲ. ಒಂಥರ ಕಾನೂನೇ ನನ್ನ ಸ್ವತ್ತು ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಆಗಲೇ ಇದು ದೊಡ್ಡ ಮಟ್ಟದ ಸುದ್ದಿ ಆಗಬೇಕಾಗಿತ್ತು, ಬಟ್ ಏನು ಎಲ್ಲ ಸೇರ್ಕೊಂಡು ಮುಚ್ಚಾಕ್ಬಿಟ್ರ ಅಂತ? ಏನು ಕಳೆದ ಲೋಕಸಭಾ ಚುನಾವಣೆ ಏನು ನಡೀತಾ ಇತ್ತು, ಇತ್ತೀಚೆಗೆ ಏಪ್ರಿಲ್ ತಿಂಗಳಿನಲ್ಲಿ 22ನೇ ತಾರೀಕು ದರ್ಶನ್ ಸ್ಟಾರ್ ಚಂದ್ರು ಅವರ ಪರವಾಗಿ ಮಂಡ್ಯದಂತ ಪ್ರಚಾರ ಮಾಡ್ತಾರೆ. ಅವತ್ತು ಮದ್ದೂರಿನಲ್ಲಿ ಅವರ ಪ್ರಚಾರ ಇರುವಂತದ್ದು. ಇದು ಪ್ರಚಾರದ ಕ್ಯಾಂಟರ್ಗೆ ಒಂದಷ್ಟು ಜನ ಹತ್ತಾ ಇರ್ತಾರೆ. ಅಂದ್ರೆ ಕದಲೂರು ಉದಯ್ ಆ ಭಾಗದ ಶಾಸಕರು ಏನಾಗಿದ್ದಾರೆ, ಅವರ ಅನುಮತಿ ಇದ್ದಂಥವ್ರು ಮಾತ್ರ ಆ ಒಂದು ಕ್ಯಾಂಟರ್ಗೆ ಹತ್ಬೇಕಾಗಿರುತ್ತೆ. ಅದೇ ಸಂದರ್ಭದಲ್ಲಿ ಏನು ನಾಗರಾಜು ಸಹ ಏನು ಉದಯ್ ಪರವಾಗಿ ಗನ್ಮ್ಯಾನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಒಂದಷ್ಟು ಜನ ಬಿಡೋಕೆ ಕೂಡ ಉದಯ್ ಹೇಳಿರ್ತಾರೆ. ಅದೇ ಸಂದರ್ಭದಲ್ಲಿ ಯಾರ್ಯಾರು ಹೇಳಿರ್ತಾರೆ ಅವ್ರವ್ರನ್ನೇ ಸಹ ಈ ಒಂದು ಗನ್ಮ್ಯಾನ್ ನಾಗರಾಜು ಅವರು ಹತ್ತಂತ ಸಂದರ್ಭದಲ್ಲಿ ಒಂದಷ್ಟು ಜನರನ್ನ ಬೇಡ ಅಂತೇಳಿ ಇದೇ ದರ್ಶನ್ನ ಬೆಂಬಲಿಗರು ಹೇಳುವಂಥದ್ದು, ಲಕ್ಷ್ಮಣ್ ಸೇರಿದಂತೆ ಇತರರು. ಶಾಸಕರ ಒಂದು ಅನುಮತಿಯ ಮೇರೆಗೆ ಅವರೆಲ್ಲರನ್ನು ಕೂಡ ಹತ್ತಿಸ್ತಾ ಇದ್ದೀರೋ ನಿಟ್ಟಲ್ಲಿ ಹೇಳುವಂತ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಕೂಡ ಒಂದಷ್ಟು ಕ್ಲಾಶ್ ಆಗುತ್ತೆ. ಅದೊಂದು ರೀತಿಯಾಗಿ ಗಲಾಟೆ ಕೂಡ ಆ ವೇಳೆ ತಿರುಗಂತ ಸಂದರ್ಭದಲ್ಲಿ ಕ್ಯಾಂಪೇನ್ ಇರೋದ್ರಿಂದಾಗಿ ಅಲ್ಲಿ ಒಂದಷ್ಟು ಇಬ್ರು ಕೂಡ ತಣ್ಣಗಾಗ್ತಾರೆ. ಇದಾದ ಬಳಿಕವಾಗಿ ರಾತ್ರಿ ಕದಲೂರು ಉದಯ್ ಅವರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅವತ್ತು ಮನೆಯ ಹೊರಭಾಗದಲ್ಲಿ ಇದೇ ಲಕ್ಷ್ಮಣ್ ಮತ್ತೆ ಇತರರು ಸೇರ್ಕೊಂಡು ಏನು ಈ ಒಂದು ಗನ್ಮ್ಯಾನ್ ಮೇಲೆ ಅಲೆಯೂ ಕೂಡ ಮುಂದಾಗ್ತಾರೆ. ಒಂದಷ್ಟು ಅವಾಚ್ಯ ಶಬ್ದದಿಂದಲೂ ಕೂಡ ನಿಂದನೆ ಮಾಡ್ತಾರೆ. ಪರಸ್ಪರ ಎರಡೂ ಕಡೆಯಿಂದಲೂ ಕೂಡ ವಾದ ಮತ್ತೆ ಜಗಳ ಕೂಡ ಆಗಿರುವಂತದ್ದು. ಇದಾದ ಬಳಿಕವಾಗಿ ಏನು ಗನ್ಮ್ಯಾನ್ ಮೇಲೆ ಹಲ್ಲೆ ಮಾಡುವಂತದ್ದು. ಬಳಿಕವಾಗಿ ಏನು ಮದ್ದೂರು ಜಿಲ್ಲಾಸ್ಪತ್ರೆಗೆ ಹೋಗಿ, ತಾಲೂಕು ಆಸ್ಪತ್ರೆಗೆ ಹೋಗಿ ಅಲ್ಲಿ ಚಿಕಿತ್ಸೆಯನ್ನ ಪಡಿತಾರೆ. ಮತ್ತೆ MLC ಕೂಡ ಆಗುತ್ತೆ. ಇದಾದ ನಂತರವಾಗಿ ಕೆಸ್ತೂರು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ದಾಖಲು ಮಾಡಕ್ಕೆ ಈ ಒಂದು ನಾಗರಾಜು ಏನು ಹೋಗ್ತಾರೆ. ಆ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಕದಲೂರು ಉದಯ್ ಮತ್ತೆ ಇತರರು ಸೇರ್ಕೊಂಡು ಒಂದಷ್ಟು ರಾಜಸಂಧಾನ ಮಾಡುವಂತ ಕೆಲಸಗಳು ಕೂಡ ಆಗುವಂತದ್ದು. ಇದಾದ ನಂತರವಾಗಿ ಆ ಒಂದು ಕೆಲಸವನ್ನ ಏನು ಈ ಒಂದು ನಾಗರಾಜ್ ಗನ್ಮ್ಯಾನ್ ಕೆಲಸವನ್ನ ತೊರೀತಾರೆ. ಒಂದ್ ರೀತಿ ಹೇಳ್ಬೇಕಾದ್ರೆ ಇದು ಮೊದಲೇ ಕೃತ್ಯವಲ್ಲ. ಪದೇ ಪದೇ ಈ ಹಿಂದೆ ಕೂಡ ದರ್ಶನ್ನ ಬೆಂಬಲಿಗರು ಗಲಾಟೆ ಮಾಡುವಂತ ಪ್ರಸಂಗಗಳು ಕೂಡ ಹಲವು ಕಡೆ ಬಂದಿದ್ದಾವೆ. ಆದರೆ ಯಾವ ಕೂಡ ಹೊರಗೆ ಬರ್ತಾ ಇಲ್ಲ. ಆದ್ರೆ ಈ ಒಂದು ಹತ್ಯೆ ಆದ ಬಳಿಕವಾಗಿ ಒಂದೊಂದಾಗಿ ಅವರ ಕರಾಳ ಮುಖಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಅರವಿಂದ್. ಓಕೆ ರೋಹಿತ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಅವಾಗ್ಲೇ ಗನ್ಮ್ಯಾನ್ ಹುದ್ದೆಯನ್ನು ಹೊಂದಿದ್ದಂತಹ ನಾಗೇಶ್ ಅವರೇ ಏನಾದರೂ ಒಂದು ಕಂಪ್ಲೇಂಟ್ ಮಾಡಿದರೆ ಕರ್ತವ್ಯದಲ್ಲಿರುವಂತಹ ಸರ್ಕಾರಿ ಸಿಬ್ಬಂದಿಯ ಮೇಲೆ ನಡೆದಂತಹ ಹಲ್ಲೆ ಆಗಿರ್ತಾ ಇತ್ತದು, ಕಂಪ್ಲೇಂಟ್ ಆಗಿದ್ದಿದ್ರೆ. ಬಟ್ ಆ ಉದಯ್ ಅವರೆಲ್ಲ ಸೇರಿಕೊಂಡು ಅವಾಗ ಅವ್ರ ಪಕ್ಷದ ಪರನೇ ಪ್ರಚಾರ ಮಾಡ್ತಾ ಇದ್ರಲ್ಲ, ಹಾಗಾಗಿ ಇದೆಲ್ಲ ದೊಡ್ಡ ಸುದ್ದಿ ಆಗೋದು ಬೇಡ ಅನ್ನೋ ರೀತಿಯಲ್ಲಿ ಮುಚ್ಚಾಕಿದ್ದಾರೆ. ಇಲ್ಲ ಅಂದರೆ ದರ್ಶನ್ ಮೇಲೆ ಅಥವಾ ದರ್ಶನ್ ಟೀಮ್ ಮೇಲೆ, ದರ್ಶನ್ ಗ್ಯಾಂಗ್ ಮೇಲೆ ಆವಾಗಲೇ ಒಂದು ಕಂಪ್ಲೇಂಟ್ ಆಗಬೇಕಾಗಿತ್ತು. ಇವ್ರ ಸಹವಾಸನೇ ಬೇಡ ಅಂತ ಆ ನಾಗೇಶನ್ ಅವರು ಪಾಪ ಕೆಲಸನೇ ಬಿಟ್ಟು ಹೊಟ್ಟೋಗಿದ್ದಾರೆ.